ನೋಡ್ರಿ ಈಗ ಮನೆಯಲ್ಲಿ ಪಂಚಮಿ ಹಬ್ಬ ಬಂದಿರೋದಕ್ಕೆ ಜೋಕಾಲಿ ಕೊಟ್ಟಿದ್ದಾರೆ ಇವಳಿಗೆ. ಅದಕ್ಕೆ ಎಷ್ಟು ಖುಷಿ ಆಗಿದ್ದಾಳೆ ನೋಡ್ರಿ ನಮ್ಮ ಧೃತಿ ಪುಟ್ಟ ಯಾವ ಥರ ಕುಣಿತಿದ್ದಾಳೆ ಅಂತ. ಹಾಯ್ ಧೃತಿ, ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಪಂಚಮಿ ಹಬ್ಬಕ್ಕೆ ಬೇಸನ್ ಲಾಡು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ನಾವು ಹಸಿ ಕಡಲೆ ಹಿಟ್ಟು ಮತ್ತು ಸಕ್ಕರೆ, ತುಪ್ಪ ಇವು ಮೂರಿಂದನೇ ನಾವು ಆರಾಮಾಗಿ ಬೇಸನ್ ಲಾಡು ಮಾಡ್ಕೋಬೋದು. ಬನ್ನಿ ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಒಂದು ಪ್ಯಾನಲ್ಲಿ ತುಪ್ಪ ಹಾಕಿದ್ದೆ. ಇದಕ್ಕೆ ಮೇನ್ ಇರೋದೇ ತುಪ್ಪ ಫ್ರೆಂಡ್ಸ್. ತುಪ್ಪದಲ್ಲೇ ನಾವು ಬೇಸನ್ ಲಾಡು ಮಾಡಬೇಕಾಗತ್ತೆ. ನೋಡಿ, ಇವಾಗ ತುಪ್ಪನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಫುಲ್ ಕಾದಾದ್ಮೇಲೆ ಇದಕ್ಕೆ ಹಸಿ ಕಡಲೆ ಹಿಟ್ಟು ಹಾಕೋಬೇಕು. ನಾವು ಹಸಿ ಕಡಲೆ ಹಿಟ್ಟು ಅಂದರೆ ನೀವು ಮಿರ್ಚಿ ಬಜ್ಜಿ ಮಾಡ್ತಿರಲ್ಲ, ಅದನ್ನು ಇದಕ್ಕೆ ಹಾಕೋಬೇಕು. ತುಂಬ ಚೆನ್ನಾಗಿ ಬರ್ತಾವೆ. ಮನೆಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಪಂಚಮಿ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರೆ ಇವಾಗ. ನೋಡಿ, ಇವಾಗ ನಾನು ಹಸಿ ಕಡಲೆ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಾದರೆ ಹೆಸರುಬೇಳೆ ಹಿಟ್ಟು ಸಹಿತ ಹಾಕ್ತಾರೆ ಫ್ರೆಂಡ್ಸ್, ಆದರೆ ನಾನಿಲ್ಲೇ ಹಸಿ ಕಡಲೆ ಹಿಟ್ಟು ಹಾಕಿ ಮಾಡ್ಕೊತೀನಿ. ನೋಡಿ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಗೊತ್ತಾಗತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ಹಿಟ್ಟ ನೀಟಾಗಿ ಈ ಥರ ಹುರ್ಕೋಬೇಕು. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊತಾ ಇದ್ದೆ ನೋಡಿ ನಾನು. ಫ್ರೆಂಡ್ಸ್, ಸಕ್ಕರೆ ಪುಡಿ ಹಾಕೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಹಾಗಾಗಿ ಅದು ಗೊತ್ತಾಗಲಿಲ್ಲ. ನೋಡಿ, ಇವಾಗ ಸಕ್ಕರೆ ಪುಡಿ ಹಾಕಿದ್ದು ವಿಡಿಯೋ ಆಗಿದೆ, ಹಾಕೋವಾಗ ವಿಡಿಯೋ ಮಾಡಿಲ್ಲ ನಾನು, ಸಾರಿ, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಸಕ್ಕರೆ ಪುಡಿ ಒಳಗೆ ನಾನು ಒಂದೆರಡು ಏಲಕ್ಕಿ ಕಾಯಿ ಹಾಕಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೆ ನೋಡಿ ನಾನು. ಈ ಥರ ಪುಡಿ ಮಾಡಿಕೊಂಡು ನೀಟಾಗಿ ಸಕ್ಕರೆ ಪುಡಿ ಎಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಬೇಸನ್ ಲಾಡುನ. ನೋಡಿ, ಅಂಗಡೀಲಿ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ ನೀಟಾಗಿದೆ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಏನಿರುತ್ತಲ್ಲ ಫುಲ್ ಕರಗಬೇಕು ಅದು ಸಕ್ಕರೆ ಪುಡಿ, ಅಲ್ಲಿವರೆಗೂ ನಾವು ಕಲಿಸ್ಕೋಬೇಕು ಇದನ್ನು. ತುಪ್ಪ ಹಾಕಿರೋದ್ರಿಂದ ಅದೇನು ತಳ ಹಿಡಿಯೋ ಚಾನ್ಸ್ ಇರೋಂಗಿಲ್ಲ, ಹಾಗಾಗಿ ಕಲಿಸ್ಕೊತಾನೆ ಇರಿ. ಅದು ಸಕ್ಕರೆ ಕರಗ್ದಂಗೆ ಗಂಟುಗಳಾಗ್ಬಿಡ್ತಾವೆ, ಹಾಗಾಗಿ ಸ್ವಲ್ಪ ಕಲಿಸ್ಕೊತಾನೆ ಈ ಥರ ಕೈಯಿಂದ ಇದು ಮಾಡ್ಕೊತಾ ಇರಿ. ಇದು ಸಿಂಪಲ್ಲಾಗೆ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಬಿಸಿ ಇರುವಾಗಲೇ ಇದನ್ನ ಲಾಡು ಕಟ್ಕೋಬೇಕು ನಾವು ಬೇಸನ್ ಲಾಡುನ, ಇಲ್ಲ ಅಂದರೆ ಗಟ್ಟಿ ಆಗಿಬಿಡ್ತೈತಿ ಫ್ರೆಂಡ್ಸ್. ಇವಾಗ ನೋಡಿ, ನೀಟಾಗಿ ಎಲ್ಲ ಕಲಿಸ್ಕೊಂಡೆ ನಾನು. ಇದು ಇನ್ನೂ ಸ್ವಲ್ಪ ಅಳಕಾಗಬೇಕು, ಅಲ್ಲಿವರೆಗೂ ನೀವು ಕೈ ಆಡಿಸ್ಕೊತಾನೆ ಇರಿ. ಸಕ್ಕರೆ ಪುಡಿ ಎಲ್ಲ ಕರಗಬೇಕಲ್ಲ, ಅಲ್ಲಿವರೆಗೂ ನಾವು ಕಲಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್. ನೋಡಿ, ಈ ಲೆವೆಲಿಗೆ ಬಂತದು ಹಿಟ್ಟು. ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನಾಗಲ್ಲ, ಏಕೆಂದರೆ ಹಸಿ ಕಡಲೆ ಹಿಟ್ಟು ಸ್ವಲ್ಪ ಹಸಿ. ನೋಡಿ, ಈ ಥರ ಸಿಂಪಲ್ಲಾಗೆ ನಾವು ಮಾಡ್ಕೋಬೋದು. ಸಕ್ಕರೆ ಪುಡಿನ ನೀವು ಎಷ್ಟು ಬೇಕಾಗುತ್ತಲ್ಲ, ಅರ್ಧ ಕೆ ಜಿ ಹಿಟ್ಟು ತೊಗೊಂಡ್ರೆ ಒಂದು ಕೆ ಜಿ 3/4 ಕೆ ಜಿ ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಇದಕ್ಕೆ ಸಕ್ಕರೆನ ಮಿಕ್ಸಿ ಮಾಡುವಾಗಲೇ ನೀವು ಅದ್ರಾಗೆ ಏಲಕ್ಕಿ ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ. ಇವಾಗ ನೋಡಿ, ಫುಲ್ಲು ನಾನು ಕಲಿಸ್ಕೊಂಬಿಟ್ಟು ತೊಗೊಂಬಂದಿದ್ದೀನಿ. ಈ ಥರ ಆಗಬೇಕು ನೋಡಿ ನಿಮಗೆ ಉಂಡೆ ಕಟ್ಟೋಕ್ಕೆ. ಇದು ಬಿಸಿ ಇರುವಾಗಲೇ ನೀವು ಲಾಡು ಕಟ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಗಟ್ಟಿ ಆಗಿಬಿಡ್ತೈತಿ, ನಿಮಗೆ ಕಟ್ಟೋಕ್ಕೆ ಬರೋದಿಲ್ಲ. ಹಾಗಾಗಿ ಬೇಗ ನೀವು ಕಟ್ಟಿ ರೆಡಿ ಮಾಡಿ ಇಟ್ಕೊಡ್ಬೇಕು. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕೈಗೆ ತುಪ್ಪ ಸವರ್ಕೊಂಡು ಬೇಗ ಕಟ್ಟಿ ಇಟ್ಬಿಡಬೇಕು. ಅದು ಗಟ್ಟಿ ಆಯಿತು ಅಂದರೆ ಬಿಕ್ಕೊಂಬಿಡ್ತೈತಿ, ನಿಮಗೆ ಕಟ್ಟೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಬಿಸಿ ಇರುವಾಗಲೇ ಸ್ವಲ್ಪ ಬೇಗ ಕಟ್ಟಿ. ಸ್ವಲ್ಪ ಕೈ ಸುಡುತ್ತೆ, ಆದರೂ ಪರವಾಗಿಲ್ಲ, ಕಟ್ಟಬೇಕು, ಇಲ್ಲಾಂದರೆ ಬಿಕ್ಕೊಂದು ಬಿಡ್ತೈತಿ. ನೋಡಿ, ಸಕ್ಕರೆ ಪುಡಿ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್. ಅದು ಸಕ್ಕರೆ ಪುಡಿನ ನೀವು ನೋಡಿ, ಇವಾಗ 1/4 ಕೆ ಜಿ ಹಿಟ್ಟು ತೊಗೊಂಡ್ರೆ 1/4 ಕೆ ಜಿನೇ ತೊಗೊಳ್ಳಿ ಸಕ್ಕರೆನ. ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳಿ. ಅರ್ಧ ಕೆ ಜಿ ಹಿಟ್ಟು ತೊಗೊಂಡ್ರೆ ಅರ್ಧ ಕೆ ಜಿನೇ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಸಕ್ಕರೆನ. ಉಂಡೆ ಮಾತ್ರ ಲಾಡು ಮಾತ್ರ ಸಖತ್ತಾಗೆ ಬರ್ತಾವೆ ನೋಡಿ. ಸ್ವಲ್ಪ ಬೇಗ ಕಟ್ಟಿ ರೆಡಿ ಮಾಡ್ಕೊಂಬಿಟ್ರೆ ಆಗೋಯ್ತು. ಪಂಚಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಬೇಸನ್ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಇಷ್ಟು ಲಾಡು ಕಟ್ಟಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕ್ಕಷ್ಟೇ ಇಷ್ಟು ಕಟ್ಟಿ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಬರ್ತವೆ, ಅಂದರೆ ಸ್ವಲ್ಪ ಆರಬೇಕು ಫ್ರೆಂಡ್ಸ್. ಆರಿದ ಮೇಲೆ ತುಂಬ ಚೆನ್ನಾಗಿ ಬರ್ತವೆ ಇವು. ಫಸ್ಟಿಗೆ ಸ್ವಲ್ಪ ಇನ್ನೂ ಇದು ಆಗಬೇಕು ಅನಿಸುತ್ತೆ, ಅಳಕ್ಕೆ ಟೈಪ್ ಕಾಣಿಸುತ್ತೆ. ನೋಡಿ, ಅದು ಎಷ್ಟು ಬಿಕ್ಕೊಂತ ಬರ್ತೈತಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಲಾಡು. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.